ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಇದು ಶ್ರಾವಣ ಶನಿವಾರ. ಶ್ರಾವಣ ಶನಿವಾರ ಅಂದ್ರೇ ಎಲ್ಲರಿಗೂ ಒಂದು ಮಂಗಳಮಯ ಶನಿವಾರ ಅಂತ. ಇದು ಮಾಸ ಮತ್ತು ವಾರ ಪ್ರಧಾನವಾದ ಒಂದು ವಿಶಿಷ್ಟ ದಿವಸ. ಶ್ರಾವಣ ಮಾಸ ಶನಿವಾರದ ದಿವಸ ನಮಗೆ ಬಹಳ ವಿಶೇಷ. ಎಲ್ಲ ಮನೆಗಳಲ್ಲಿ ಈ ದಿವಸ ಶ್ರಾವಣ ಶನಿವಾರ ಅಂದರೆ ಯಾವ ಜಾತಿಯೂ ಭೇದವಿಲ್ಲದೆ ಈ ದಿವಸ ವೆಂಕಟೇಶ್ವರನ, ನರಸಿಂಹಸ್ವಾಮಿಯ ಆಯಾ ಕುಲದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಮನೆಯನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸಿ, ದೇವರ ಮನೆಯಂತೂ ತುಂಬ ಚೆನ್ನಾಗಿ ಶುಚಿ ಮಾಡಿ, ದೇವರನ್ನು ಚೆನ್ನಾಗಿ ತೊಳೆದು ಅಲಂಕಾರ ಮಾಡಿ, ಹೂವುಗಳನ್ನು ತಂದು ಅಲಂಕರಿಸಿ, ಭಕ್ತಿಯಿಂದ ಯಾವುದು ಕಾಯಿಯನ್ನು, ತೆಂಗಿನಕಾಯಿಯನ್ನು, ಹಣ್ಣನ್ನು ನೈವೇದ್ಯ ಮಾಡಿ, ಮಂಗಳಾರತಿ ಮಾಡಿ, ಮನೆ ತುಂಬ ವಿಷ್ಣುಮಯ ಅಥವಾ ಯಾವುದೋ ಅವರವರ ಕುಲದೇವತ ಆ ದೇವರ ಸ್ಮರಣೆ, ಧ್ಯಾನ, ಜಪ ಇವುಗಳಿಂದಾಗಿ ಒಂದು ರೀತಿ ಶನಿವಾರ ಮಂಗಳಮಯ ವಾತಾವರಣವಾಗಿರುತ್ತೆ. ಅಂಥದ್ದಕ್ಕೆ ಈ ಒಂದು ಶ್ರಾವಣ ಶನಿವಾರ ಪ್ರೇರಣೆಯಾಗುತ್ತೆ. ಎಷ್ಟು ಮನಸ್ಸು ಶುಚಿಯಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ದೇವರ ಮನೆ ಒಂದು ಶುಚಿಯಾಗಿ ಅಲಂಕಾರ ಆಗಿಬಿಟ್ರೆ ಮನೆಯ ತಾಯಂದರಿಗೆ ತುಂಬ ಸಂತೋಷವಾಗಿಬಿಡುತ್ತೆ. ಇವತ್ತು ದೇವ್ರ ಪೂಜೆ ಚೆನ್ನಾಗಿ ಆಯ್ತಪ್ಪ, ಈ ಸಮಾಧಾನವನ್ನು ತಂದುಕೊಡುತ್ತೆ ಶ್ರಾವಣ ಮಾಸ. ಮತ್ತು ಶ್ರಾವಣ ಮಾಸದಲ್ಲಿ ವರಾಟಿಕ ವ್ರತ, ಅದು ಮನೆ ಮನೆಗೆ ಹೋಗಿ ಆ ಕುಲದೇವರ ಹೆಸರಿನಲ್ಲಿ ಭಿಕ್ಷೆಯನ್ನು ಸ್ವೀಕರಿಸ್ತಕ್ಕಂಥದ್ದು. ಭಿಕ್ಷೆ ಅಂತಂದರೆ ಅದು ಯಾವುದು ನಮ್ಮ ಅಹಂಕಾರವನ್ನು ಖಂಡನೆ ಮಾಡುವ ಒಂದು ದಾರಿ. ಎಷ್ಟು ಸಂಪಾದನೆ ಮಾಡಿದ್ರೂ ನಾವು ಈ ದಿವಸ ಆ ವಿಷ್ಣುವಿನ ಹೆಸರಿನಲ್ಲಿ ಅಥವಾ ಅವರವರ ಕುಲದೇವತಾ ಹೆಸರಿನಲ್ಲಿ ಇನ್ನೊಬ್ಬರ ಮನೆಗೆ ಹೋಗಿ ಹಿಡಿ ಅಕ್ಕಿಯನ್ನು ಅಥವಾ ಏನೋ ಅವರು ಅದನ್ನು ಸ್ವೀಕರಿಸಿ ಕೊನೆಯ ಶನಿವಾರ ದಿವಸ ಇದನ್ನು ಸಮಾರಾಧನೆ ಮಾಡಿ ಎಲ್ಲರಿಗೆ ಹಂಚತಕ್ಕಂಥದ್ದು. ಇದು ನಾನು ದೊಡ್ಡವನಲ್ಲ, ಭಗವಂತನ ಮುಂದೆ ನಾನು ತುಂಬ ಕಿರಿಯ, ಅವನ ಮುಂದೆ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ. ಯಾರು ಭಿಕ್ಷೆ ಆಗ್ತಾರೋ ಅವ್ರು ಭಗವತ್ ಸ್ವರೂಪಿಗಳು ಅಂತ. ಆ ದೃಷ್ಟಿಯಲ್ಲಿ ಇದು ಬೆಳೆದು ಬಂದಿದೆ. ಭಗವಂತನನ್ನು ಎಲ್ಲಿ ಕಾಣ್ತೀವಿ ಅಂದರೆ ನಮ್ಮೊಳಗೆ ಕಾಣ್ತಕ್ಕಂಥ ಒಂದು ವಿಶಿಷ್ಟ ಆಚರಣೆಯಾಗಿದೆ ಇದು. ಇದು ನಮ್ಮ ಅಹಂಕಾರವನ್ನು, ನಮ್ಮ ಅಧಿಕಾರವನ್ನು ಎಲ್ಲವನ್ನು ಖಂಡನ ಮಾಡಿ, ನಾನು ಅವನ ಮುಂದೆ ಏನೂ ಇಲ್ಲ, ನಾನೊಬ್ಬ ಯಾಚಕ ಅವನ ಮುಂದೆ ಅನ್ನೋ ಭಾವನೆಯನ್ನು, ಸರಳ ನಾನೊಬ್ಬ ಹಗುರವಾದ ವ್ಯಕ್ತಿ ಅನ್ನೋದನ್ನು ತೋರಿಸಿಕೊಡುತ್ತೆ. ಆ ರೀತಿಯ ಇಂಥದ್ದನ್ನು ಮಕ್ಕಳಲ್ಲಿ ಬೆಳೆಸಿದಾಗ ಅಹಂಕಾರ ಉಂಟಾಗೋದಿಲ್ಲ. ಅಹಂಕಾರ ಖಂಡನೆಗೆ ಬಹಳ ವಿಶಿಷ್ಟವಾದ ವ್ರತ ಇದು, ದಾರಿಯಾಗಿದೆ. ಈ ದಿವಸ ನಿಮ್ಮ ಕುಲದೇವರ ಹೆಸರಿನಲ್ಲಿ ಅದನ್ನು ಮಾಡಬಹುದು. ಮತ್ತು ಈ ದಿವಸ ನಮ್ಮ ಗ್ರಹಸ್ಥಿತಿಗಳಲ್ಲಿ ಬುಧನ ಸಂಚಾರ. ಬುಧ ಎಷ್ಟು ದಿವಸ ಕರ್ಕಟಕ ರಾಶಿಯಲ್ಲಿದ್ದಲ್ಲ, ಈ ದಿವಸದಿಂದ ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ, ಮಿತ್ರ ಕ್ಷೇತ್ರದಲ್ಲಿ ಪ್ರವೇಶಿಸ್ತಾನೆ. ಬುಧನ ಸಂಚಾರದಿಂದಾಗಿ ಬುಧ ವಾಗ್ಮಿ, ಅವನು ರವಿ ಕ್ಷೇತ್ರದಲ್ಲಿ ಸಂಚರಿಸುವಾಗ ರವಿ ಜೊತೆಗೆ ಸೇರಿಬಿಡ್ತಾನೆ. ಅದು ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಹೇಳಿದೆ. ರವಿ ಬುಧರು ಒಟ್ಟಾಗಿದ್ದಾಗ ಧೀ ಕೀರ್ತಿ ಸೌಖ್ಯ ಇವುಗಳೆಲ್ಲ ಉಂಟಾಗತ್ತೆ ಅಂತ, ನೈಪುಣ್ಯತೆ ಬರುತ್ತೆ ಅಂತ. ರವಿ ಬುಧಾದಿತ್ಯ ಯೋಗ ಅಂತಲೇ ಕರೀತಾರೆ, ರವಿ ಬುಧ ಯೋಗ ಅಂತ, ಹೀಗೆಲ್ಲ ಅದು ವಿವರಣೆ ಇದೆ. ಹೀಗಾಗಿ ಅಲ್ಲಿಬ್ಬರು ಸೇರಿದಾಗ ಹೆಚ್ಚಿನ ಪ್ರಚಂಡ ಬುದ್ಧಿವಂತಿಕೆ ಉಂಟಾಗುತ್ತೆ, ಜಾಣ್ಮೆ ಬರುತ್ತೆ, ಮತ್ತು ಮಾತಾಡುವ ಕೌಶಲ್ಯವನ್ನು ತಂದುಕೊಡ್ತಾರೆ, ಧೀಶಕ್ತಿಯನ್ನು ಹೆಚ್ಚಿಸ್ತಾರೆ, ನೈಪುಣ್ಯತೆಯನ್ನು ಹೆಚ್ಚಿಸ್ತಾರೆ. ಹೀಗೆಲ್ಲ ಅದರ ಫಲ. ಹೀಗಾಗಿ ಅಂಥ ಒಂದು ವಿಶೇಷ ಫಲವನ್ನು ನಾವು ಕಾಣ್ತೀವಿ. ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಬಹಳ ವಿಶೇಷವಾಗಿ ಈ ಎರಡು ಗ್ರಹಗಳ ಅನುಕೂಲ ಇದೆ. ಮತ್ತು ಉಚ್ಚಾಭಿಲಾಷಿಯಾಗಿದ್ದಾನೆ ಬುಧ. ಉಚ್ಚಸ್ಥಾನಕ್ಕೆ ಹೋಗುವ ಬುಧನಿಗೆ ವಿಶೇಷ ಬಲ ಉಂಟಾಗುತ್ತೆ. ಬುಧನಿಗೆ ಬಲ ಇದ್ದರೆ ತುಂಬ ಬುದ್ಧಿವಂತರಾಗಿರ್ತಾರೆ, ಒಂಥರ ಬೆರಗಾಗಬೇಕು, ಆ ರೀತಿಯ ಬುದ್ಧಿವಂತಿಕೆ ಬುಧ ಕರುಣಿಸ್ತಾನೆ. 4 ಜನರ ಮಧ್ಯೆ ಅವರಿದ್ದರೆ ಎಷ್ಟು ಜಾಣ ಇದ್ದಾನಪ್ಪ ಅಂತ ಅವ್ರನ್ನ ಕೊಂಡಾಡುವ ಹಾಗಾಗುತ್ತೆ. ಆ ರೀತಿಯ ಒಂದು ವಾಕ್ಚಾತುರ್ಯ ಆಗಿರಬಹುದು, ಅವರ ಕಾವ್ಯ ಶೈಲಿ ಅಥವಾ ಅವ್ರು ಮಾತನಾಡುವ ಶೈಲಿ, ಇವನ್ನೆಲ್ಲ ಅವನು ವಚನಪಟುಹು ಅಂತ. ಅಲ್ಲಿ ಶಿಷ್ಟವಾಗ್ ಸತತ ಹಾಸ್ಯ ರುಚಿಜ್ಞ, ಒಂದು ಹಾಸ್ಯವನ್ನು ಬೆರೆಸಿ ಮಾತಾಡ್ತಕ್ಕಂಥ ಶೈಲಿ. ಅವರಿದ್ದರೆ ಅಲ್ಲಿ ಆ ಸಭೆ ರಂಜನೆಯಾಗಿರುತ್ತೆ. ಅವರಿದ್ದರೆ ಆ ಮನೆಯಲ್ಲಿ ಒಂಥರ ನಳನಳಿಸುವಿಕೆ ಅಂತೀವಲ್ಲ, ಆ ರೀತಿಯ ಒಂದು ಎಲಿಗೆಂಟ್ ಪರ್ಸನ್ ಆಗಿರ್ತಾರೆ ಅವರು. ಆ ರೀತಿಯಲ್ಲಿ ಬುಧನ ಅನುಗ್ರಹ ಉಂಟು ಮಾಡ್ತಕ್ಕಂಥದ್ದು. ಹೀಗಾಗಿ ಈ ಬುಧನ ಕೃಪೆ ಯಾರೆಲ್ಲರಿಗೆ ಆಗುತ್ತೆ ಅದನ್ನು ನಾವು ರಾಶಿ ಫಲದಲ್ಲಿ ಗಮನಿಸೋಣ. ಅಂತೂ ಈ ಶ್ರಾವಣ ಶನಿವಾರ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡ್ತಾ ನಿಮ್ಮ ಮನಸ್ಸು ಮನೆ ಎರಡೂ ಕೂಡ ಶುಚಿಯಾಗುತ್ತೆ, ಮಂಗಳವೂ ಆಗುತ್ತೆ. ಅದನ್ನು ಮಾಡಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.